ಆಫ್ ಇಂಡಿಯಾ ಅಂತ ಕರೀತಾರೆ. ಇದೊಂದೇ ಹೆಸರಲ್ಲ, ನಮ್ಮೂರಿಗೆ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತಾನೂ, ಇಸ್ರೋ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರೋದ್ರಿಂದ ಸ್ಪೇಸ್ ಸಿಟಿ, ಪಬ್ ಕಲ್ಚರ್ ಹೆಚ್ಚಾಗಿದ್ರಿಂದ ಪಬ್ ಸಿಟಿ, ವಿವಿಧ ದೇಶದ ಜನ ಇಲ್ಲಿ ಸೆಟಲ್ ಆಗಿರೋದ್ರಿಂದ ನಮ್ಮೂರನ್ನ ಮೆಟ್ರೋಪಾಲಿಟನ್ ಸಿಟಿ ಅಂತಾನೂ ಸಂಬೋಧಿಸ್ತಾರೆ. ಯಾರ್ ಏನೇ ಕೂಗಿದ್ರು ಬೆಂಗಳೂರು ವರ್ಲ್ಡ್ ಫೇಮಸ್ ಆಗಿರೋದು ದಿ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅನ್ನೋ ಹೆಸರಿಂದಾನೆ. ಅಂದ್ಹಾಗೆ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಕರೆಯೋಕೆ ಕಾರಣ ಈ ಆರೋಗ್ಯಯುತ ಮರಗಿಡಗಳು. ವಿಪರ್ಯಾಸ ಅಂದ್ರೆ ಇದೇ ಮರಗಳಿಗೀಗ ತನ್ನೊಡಲಲ್ಲಿ ಕೇಬಲ್ ವೈರ್ಗಳನ್ನ ಸಿಕ್ಕಿಸಿಕೊಂಡು ನರಳಾಡುತ್ತಿದ್ದು ಗಾರ್ಡನ್ ಸಿಟಿ ಈಗ ಕೇಬಲ್ ಸಿಟಿ ಅನ್ನೋ ಹಣೆಪಟ್ಟಿ ಪಡೆದುಕೊಂಡಿದೆ. ಆಣಿ ಚುಚ್ಚಿಸಿಕೊಂಡು ಕೇಬಲ್ ಸುತ್ತಿಸಿಕೊಂಡು ನರಳಾಡುತ್ತಿವೆ ವೃಕ್ಷ. ಅರಣ್ಯಾಧಿಕಾರಿಗಳು, ಇಂಟರ್ನೆಟ್ ಪೂರೈಕೆದಾರರಿಂದ ದಿವ್ಯ ನಿರ್ಲಕ್ಷ್ಯ. ಕರ್ನಾಟಕ ಮರಗಳ ಸಂರಕ್ಷಣಾ ಅಧಿನಿಯಮ 1976ರ ಪ್ರಕಾರ ಯಾರೂ ಸಹ ಮರಗಳಿಗೆ ಮೊಳೆ ಹೊಡೆಯೋದಾಗ್ಲಿ, ಕೇಬಲ್ ಅಳವಡಿಸೋದಾಗ್ಲಿ ಹಾಗೂ ಇತರೆ ಲೈಟಿಂಗ್, ಸ್ಟೆಪ್ಲಿಂಗ್ ಮಾಡೋದಾಗ್ಲಿ ಕಂಡು ಬಂದ್ರೆ ಒದ್ದು ಒಳಗಾಗ್ತೀವಿ ಅಂತ ಪಾಲಿಕೆಯ ಡಿಸಿಎಫ್ 14/9/2021 ಆದೇಶ ಹೊರಡಿಸಿದ್ರು. ಈ ಆದೇಶ ಹೊರಡಿಸಿ 4 ವರ್ಷ ಕಳೆದ್ರೂ ಯಾರೂ ಇದನ್ನ ಪಾಲನೆ ಮಾಡ್ತಾ ಇಲ್ಲ. ವಿಶೇಷವಾಗಿ ಇಂಟರ್ನೆಟ್ ಪೂರೈಕೆದಾರರು ಮರಗಳನ್ನ ಗುತ್ತಿಗೆ ಪಡೆದವರ ಹಾಗೆ ವರ್ತಿಸ್ತಾ ಇದ್ದು ಲಕ್ಷಾಂತರ ಮರಗಳಿಗೆ ವೈರ್ಗಳನ್ನ ಸುತ್ತಿ ಇವುಗಳ ಜೀವ ಹಿಂಡುತ್ತಿದ್ದಾರೆ. ಕರ್ನಾಟಕ ಮರಗಳ ಸಂರಕ್ಷಣಾ ಅಧಿನಿಯಮ 1976ರ ಪ್ರಕಾರ ಸರ್ಕಾರ ಮರಗಳ ರಕ್ಷಣೆಗೆ ಅಂತಾನೆ ಬೆಂಗಳೂರಲ್ಲಿ ಪ್ರತ್ಯೇಕ ಪ್ರಾಧಿಕಾರ ರಚಿಸಬೇಕು. ಈ ಪ್ರಾಧಿಕಾರದಲ್ಲಿ 5 ಸದಸ್ಯರಿರಬೇಕು. ಸದಸ್ಯರಲ್ಲದೆ ಪ್ರತ್ಯೇಕವಾಗಿ ಮರಗಳಿಗೆ ಅಂತಾನೆ ಮರಗಳ ಅಧಿಕಾರಿಯನ್ನ ನೇಮಿಸಬೇಕು. ಈತ ಮರಗಳಿಗೆ ಒಂದು ಮೊಳೆ ಸಹ ಹೊಡೆಯದಂತೆ ಜಾಗೃತಿ ವಹಿಸಿ ಕಾರ್ಯನಿರ್ವಹಿಸಬೇಕು. ಅಕಸ್ಮಾತ್ ಈ ವೃಕ್ಷಗಳಿಗೆ ತೊಂದರೆಯಾದ್ರೆ 5,000 ರೂಪಾಯಿ ದಂಡ ಅಥವಾ 6 ತಿಂಗಳ ಜೈಲುವಾಸ ವಿಧಿಸಬೇಕು ಅನ್ನೋ ಕಾನೂನು ಈ ಅಧಿನಿಯಮದಲ್ಲಿದೆ. ಇಷ್ಟೆಲ್ಲ ಖಡಕ್ಕಾಗಿ ಕಾನೂನುಗಳು ಇದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನದೇ ಪಾಲಿಕೆಯಲ್ಲಿ ತಿಂದು ಹೊಟ್ಟೆ ಡುಮ್ಮ ಮಾಡಿಕೊಳ್ತಾ ಇದ್ದು ಇವರ ಹೊಟ್ಟೆ ಡುಮ್ಮಗಾಗೋಕೆ ಇಂಟರ್ನೆಟ್ ಪ್ರೊವೈಡರ್ಗಳ ತಿಂಗಳ ಮಾಮೂಲು ಸಹ ಒಂದು ಕಾರಣ ಅನ್ನೋ ಆರೋಪ ಸಹ ಹೆಚ್ಚಾಗಿದೆ. 2024 ಜನವರಿಯಿಂದ 2025 ಜುಲೈವರೆಗೆ ಬಿಬಿಎಂಪಿ ಸುಮಾರು 6,021 ಮರಗಳು ಮತ್ತು 4,113 ಕೊಂಬೆಗಳಿಗೆ ಕೊಡಲಿ ಹಾಕಿದೆ. ಇದಕ್ಕೆ ಮುಖ್ಯ ಕಾರಣ ಮರಗಳನ್ನ ಹೀಗೆ ಅವಿವೇಕತನದಿಂದ ಬಳಸಿಕೊಂಡು ಅದರ ರಚನೆ ಹಾಳುಗೆಡವಿದ್ದು ಅನ್ನೋದು ಪರಿಸರ ಪ್ರೇಮಿಗಳ ವಾದ. ಎಸಿ ರೂಮಲ್ಲಿ ಕೂತು ಜಸ್ಟ್ ಸರ್ಕ್ಯುಲರ್ ಹೊರಡಿಸಿದ್ರೆ ಆಗೋದಿಲ್ಲ. ಫೀಲ್ಡ್ಗಿಳಿದು ಮರಗಳ ಯಾತನೆಯನ್ನ ಕಣ್ಣಾರೆ ಕಂಡು ಅದನ್ನ ಪ್ರೀತಿಯಿಂದ ಸಲುಹಿದ್ರೆ ಮಾತ್ರ ಅವು ಬದುಕುಳಿಯುತ್ತವೆ. ಅಂದ್ಹಾಗೆ ಈ ವೃಕ್ಷಗಳು ಬದುಕುಳಿಯದಿದ್ರೆ ನಾವು ಸಹ ಗೋಡೆ ಮೇಲಿನ ಫೋಟೋ ಫ್ರೇಮ್ ಆಗೋದು ಖಚಿತ ಅನ್ನೋ ಸತ್ಯ ತಿಳಿದು ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ.